ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಪ್ಯದಮಪ್ಯಖಿಲೈಃ ಸ್ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಂ ವಸನ್ನಮಾಮಿ. ಅಭ್ರಮಂ ಭಂಗರಹಿತಂ ಅಜಡಂ ನಿವಲಂ ಸದಾ ಆನಂದತೀರ್ಥಮತಲಂ ಭಜೇ ತಾವತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ತೆ ಗುರುಂ ನಮಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನೋಡಿ, 89ನೇ ಶ್ಲೋಕ ಆಗಬೇಕು, ಹೌದಾ? ಸರಿ. ಹೌದು. ಯುಗಪದ್ರಚಯೇನ್ನೇನಾಂ ಕದಾಚಿತ್ ಸ ನಿರಂತರಂ ಚತುರಶ್ಚತುರಃ ಶಿಷ್ಯಾತ್ ಲೀಲಯಾ ಲೇಖಯತ್ ಖಲು. ಹಿಂದೆ ಯಾವ ಗ್ರಂಥವನ್ನ ಬರೆದರು ಅಂತ ನಾವು ಹೇಳಿದ್ವಿ? ತ್ರಿವಿಕ್ರಮ ಪಂಡಿತಾಚಾರ್ಯ ಒಂದು ಕೋರಿಕೆಗೆ ಅನುವ್ಯಾಖ್ಯಾನ ಒಂದು ಗ್ರಂಥವನ್ನ ಬರೆದ್ರು ಅಂತ. ಹೌದು, ನಾವೆಲ್ಲ ಹೇಗೆ ಬರಿತೀವಿ? ಮೊದಲಿಂದ ಶುರು ಮಾಡಿ ಅವ್ರು ಬರೆದಿರುವಂಥದ್ದು ಬ್ರಹ್ಮಸೂತ್ರಗಳಿಗೆ ಅಂತ ಇಟ್ಕೊಳ್ಳಿ. ಒಂದು ವೇಳೆ ನಾವೇನಾದ್ರೂ ಶುರು ಮಾಡಿದ್ರೆ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಎಂಬುದಕ್ಕೆ ಶುರು ಮಾಡಿ ಮೊದಲನೇ ಅಧ್ಯಾಯದೆಲ್ಲ ಸೂತ್ರಗಳು, ಎರಡನೇ ಅಧ್ಯಾಯದೆಲ್ಲ ಸೂತ್ರಗಳು, ಮೂರನೇ ಅಧ್ಯಾಯ, ನಾಲ್ಕನೇ ಅಧ್ಯಾಯ, ಅಲ್ಲಿ ಕೊನೆಯ ಸೂತ್ರ ತನಕ ನಾವು ಭಾಷ್ಯವನ್ನ ಬರಿತಿದ್ವೋ ಏನೋ. ಬರೆಯೋಕ್ಕಾಗೋದಿಲ್ಲ, ಬರಿತಿದ್ವೋ ಏನೋ. ಅಲ್ಲ, ಇಷ್ಟೊತ್ತರೆಗೂ ಏನು ಕೇಳಿಲ್ಲ. ಹೌದಾ? ಹೌದು. ಹೇಳಿದ್ರಲ್ಲ, ಚತುರ ಶಿಷ್ಯ ಅಲ್ಲಿವರೆಗೆ ಕೇಳುತ್ತೋ, ಅಲ್ಲಿಂದ ಮುಂದೆ ಏನು ಕೇಳಿ ಅಲ್ಲ, ಯಾರಿಗೂ ಕೇಳಿಸ್ತಿಲ್ವಾ? ನನ್ಗೂ ಕೇಳಿಸ್ತು. ಸರಿ ಸರಿ ಸರಿ. ಈ ರೀತಿ 4 ಅಧ್ಯಾಯಗಳನ್ನ ನಾವು ಮೊದಲಿಂದ ಶುರು ಮಾಡಿ ಕೊನೆಯ ತನಕ ಬರೀತಿದ್ವಿ. ಆದ್ರೆ ಆಚಾರ್ಯರು ರಚನೆ ಮಾಡಿರುವ ಒಂದು ಬಗೆ ಹೇಗೆ? 4 ಅಧ್ಯಾಯಗಳನ್ನ ಅವಿರೋಧಾಧ್ಯಾಯ, ಸಮನ್ವಯಾಧ್ಯಾಯ, ಸಾಧನಾಧ್ಯಾಯ, ಫಲಾಧ್ಯಾಯ, ಈ ರೀತಿ 4 ಅಧ್ಯಾಯಗಳನ್ನ 4 ಅಧ್ಯಾಯಗಳಿರುವ ಸೂತ್ರಗಳಿಗೆ ಅವರು ಬರೆದಿದ್ದು ಹೇಗೆ ಅಂತಂದ್ರೆ 4 ಜನ ಶಿಷ್ಯಂದ್ರನ್ನ ಕೂಡಿಸ್ಕೊಂಡಂತವ್ರು. 4 ಜನ ಶಿಷ್ಯಂದ್ರನ್ನ ತಮ್ಮೆದುರು ಕೊಳ್ಳಿರಿಸಿ ಸ್ವಲ್ಪವೂ ವಿಳಂಬವಿಲ್ಲದೆ ಅನಾಯಾಸವಾಗಿ ನಗತಾ ಈ ಸೂತ್ರಕ್ಕೆ ಇದು ಮೊದಲನೇ ಅಧ್ಯಾಯ, ಇದು ಈ ಎರಡನೇ ಅಧ್ಯಾಯ ಸೂತ್ರಕ್ಕೆ ಇದು ಭಾಷ್ಯ, ಇದಕ್ಕೆ ಇದು ಅಂತ ಹೇಳಿ ಎಲ್ಲ ಏಕಕಾಲದಲ್ಲಿಯೇನೆ 4 ಅಧ್ಯಾಯದಲ್ಲಿ ಇರುವಂತಹ ಎಲ್ಲ ಸೂತ್ರಗಳಿಗೂ ನಗತಾ ಪ್ರತ್ಯೇಕವಾದ ಶಿಷ್ಯಂದರಿಗೆ ಭಾಷ್ಯವನ್ನ ಹೇಳಿ ಅವರ ಕೈಲಿ ಬರೆಸಿದರು. ಎಂತಹ ಆಶ್ಚರ್ಯ! ಒಂದೇ ಸಮಯದಲ್ಲಿ 4 ಅಧ್ಯಾಯದ ಭಾಷ್ಯವೆಲ್ಲ ಮುಗಿದು ಹೋಗಿದೆ. ಇಂತಹ ಅತ್ಯದ್ಭುತವಾದ, ಅತ್ಯಂತ ಚಾತುರ್ಯವುಳ್ಳಂತಹ ಆಚಾರ್ಯರು ಏನಿದ್ದಾರೆ ಅವರು ಚತುರ್ಮುಖನೇ ಸರಿ. ಈ ರೀತಿ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಸಾಮಾನ್ಯ ಅಲ್ಲ, ಇದು ಅಣುಭಾಷ್ಯ ಬರೆದಿದ್ದಾರೆ, ಇದು ಅನುವ್ಯಾಖ್ಯಾನ. ಅದರಿಂದ ವೇದವ್ಯಾಸರು ರಚಿತ ಮಾಡಿರುವಂತಹ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಈ ರೀತಿ 4 ಜನ ಶಿಷ್ಯರನ್ನ ಪ್ರತ್ಯೇಕ ಅಧ್ಯಾಯವನ್ನು ಇಟ್ಟುಕೊಂಡು ಒಂದೇ ಕಾಲದಲ್ಲಿ 4 ಅಧ್ಯಾಯಗಳನ್ನು ಮುಗಿಸುವಂತಹ ಸಾಮರ್ಥ್ಯ ಈ ಚತುರರಾದ ಮಧ್ವಾಚಾರ್ಯಗೇನೆ ಇದೆ. ಹೇಗಿದ್ದಾರೆ? ಚತುರ್ಮುಖನ ಹಾಗೆ ಇದ್ದಾರೆ, ಅಂದ್ರೆ ಭಾವಿ ಬ್ರಹ್ಮರು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ವಿಚಾರ ಮಾಡಿ, ಅಂದ್ರೆ 4 ಅಧ್ಯಾಯಗಳನ್ನ ಒಂದೇ ಸಮಯದಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ರೆ 4 ಮುಖವುಳ್ಳಂತಹ ಬ್ರಹ್ಮರೇ ಆಗಿರ್ಬೇಕಲ್ಲ ಇವರು. ಒಂದೇ ಸಮಯದಲ್ಲಿ ಹೇಳಿಕ್ಕೆ ಹೇಗೆ ಸಾಧ್ಯ?
ನಾಲ್ಕು ನಮಗೆ ಒಂದೇ ಬಾಯಿ ಒಂದೇ ಅಧ್ಯಾಯವನ್ನ ಹೇಳ್ತಾ ಹೋಗ್ಬೋದು, ಹೌದಾ? ಆದ್ರೆ ಆಚಾರ್ಯರು ಹಾಗಲ್ಲ. ಒಂದೇ ಸಮಯದಲ್ಲಿ ಏನು 4 ಅಧ್ಯಾಯಗಳಲ್ಲಿ ಬರುವಂತ ಸೂತ್ರಗಳ ಭಾಷ್ಯವನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ವಿಚಾರ ಮಾಡಿ, 4 ಜನ ಶಿಷ್ಯಂದ್ರೂ ಮುಂದೆ ಕುಳಿತಿದ್ದಾರೆ. ಯಾವ ಸೂತ್ರಕ್ಕೆ ಯಾವ ಭಾಷ್ಯ ಅಂತ ಹೇಳಿ ಅವರಿಗೂ ಕೂಡ ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ ಇಲ್ಲ. ಆಚಾರ್ಯರು ನನಗೆ ಹೇಳ್ತಾ ಇದ್ದಾರೆ, ಪಕ್ಕದವನಿಗೆ ಹೇಳ್ತಾ ಇಲ್ಲ, ನನಗೆ ಹೇಳ್ತಾ ಇದ್ದಾರೆ ಎಂಬುದಾಗಿ ದೃಢವಾದ ನಿಶ್ಚಯ. ಎಂತಹ ಸಾಮರ್ಥ್ಯ ಆ ಮುಂದೆ ಕುಳಿತಿರುವಂತಹ ಶಿಷ್ಯರದು. ಹೇಗೆ ಗುರುಗಳ ಮೇಲಿನ ಭಕ್ತಿ, ಅವರ ಪರಮಾನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಅವರು. ಸುಮ್ಮನೆ ಯಾರೋ ಶಿಷ್ಯಂದ್ರನ್ನ ಕರೆದಿಲ್ಲ ಅವರು. ಇವರು ಸಮರ್ಥರು ಅಂತ ಮಧ್ವಾಚಾರ್ಯ ಗೊತ್ತಿರೋದಿಲ್ವಾ? ಒಂದೊಂದು ರೂಮಲ್ಲಿ ಕೂಡಿಸಿ ಹೇಳಿದಾಗ ಒಂದ್ ಮಾತು ಬೇರೆ, ಹೌದಾ? ಅಲ್ಲಿಗೆ ಹೋಗಿ ಈ ಅಧ್ಯಾಯದ ಬಗ್ಗೆ ಹೇಳು, ಈ ಅಧ್ಯಾಯದ ಬಗ್ಗೆ ಹೇಳು ಅಂತ. ಆದ್ರೆ ಪಕ್ಕ ಪಕ್ಕದಲ್ಲಿಯೇನೇ ಕೂಡಿಸಿ ಅವರು ಮತ್ತೆ ಪ್ರತ್ಯೇಕವಾಗಿ ಹೇಳ್ತಾ ಇಲ್ಲ, ಈ ಸೂತ್ರಕ್ಕೆ ಇದು ಭಾಷ್ಯ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ ಅಷ್ಟೇ. ಯಾವುದೇ ಕನ್ಫ್ಯೂಷನ್ ಇಲ್ಲದೇನೆ ಅದ್ಭುತವಾಗಿ ಅವರೂ ಕೂಡ ಬರೆದುಕೊಂಡಿದ್ದಾರೆ. ಆದ್ದರಿಂದ ಅವರೂ ಕೂಡ ಆಚಾರ್ಯರ ಅನುಗ್ರಹಕ್ಕೆ, ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಅಂತ ನಾವು ತಿಳಿಬೇಕು. ಪದಚ್ಛೇದ ನೋಡಿ. ಯುಗಪದ್ ರಚಯನ್ ಏನಾಂ ಕದಾಚಿತ್ ಸಹ ನಿರಂತರಂ ಚತುರಃ ಶಿಷ್ಯಾನ್ ಲೀಲಯ ಅಲೇಖಯತ್ ಖಲು. ಅನ್ವಯ ನೋಡಿ. ಕದಾಚಿತ್ ಒಂದಾನೊಂದು ಸಮಯದಲ್ಲಿ, ಕದಾಚಿತ್ ಒಂದಾನೊಂದು ಸಮಯದಲ್ಲಿ ಈ ಅನುವ್ಯಾಖ್ಯಾ ಗ್ರಂಥವನ್ನು ಯುಗಪತ್ ಒಂದೇ ಸಮಯದಲ್ಲಿ ರಚಯನ್ ರಚಿಸುತ್ತಾ ಚತುರಃ ಸಹ ಪ್ರವೀಣರಾದ ಆ ಮಧ್ವರು ನಿರಂತರಂ ಎಡೆಬಿಡದೆ ಚತುರಃ ಶಿಷ್ಯಾನ್ 4 ಮಂದಿ ಶಿಷ್ಯರನ್ನು, 4 ಮಂದಿ ಶಿಷ್ಯರನ್ನು ಲೀಲಯ ಅನಾಯಾಸವಾಗಿ ಅಲೇಖಯತ್ ಬರೆಸಿದರು
ಅಲೇಖಯತ್ ಬರೆಸಿದರು, ಖಲು ನಿಶ್ಚಯ, ಖಲು ನಿಶ್ಚಯ. ಪ್ರಶ್ನೆ ಇದ್ರೆ ಕೇಳಿ. ಮುಂದೆ ಹೋಗೋಣವಾ? ಸರಿ, ನೋಡಿ ಮುಂದೆ ಹೇಳ್ತಾ ಇದ್ದಾರೆ. ಯುಕ್ತಾಯ ಯುಕ್ತಿಮಾಲಾಯಾ ಪ್ರೋಕ್ತಾಯಾಸ್ತತ್ರ ಚಾತ್ಮನಾ ವ್ಯಕ್ತಂ ಚಕ್ರೇ ವಿವರಣಂ ಕವೀಂದ್ರೈರೇಷ ದುಷ್ಕರಂ. ಆಚಾರ್ಯ ಅನುವ್ಯಾಖ್ಯಾನ ಏನು ಮಾಡಿದ್ರು, ಅದರಲ್ಲಿ ಬರುವಂತಹ ಅನೇಕ ಯುಕ್ತಿಗಳು ನೋಡಿ. ಹಿಂದೆ ತ್ರಿವಿಕ್ರಮ ಪಂಡಿತರು ಕೇಳಿದ್ದೇ ಅದನ್ನ. ಎಷ್ಟೋ ಯುಕ್ತಿಗಳನ್ನ ಕೊಟ್ಟಿದ್ದೀರಿ ನೀವು, ಯಾವುದು ಏನು ಮಾಡ್ತಾ ಇದೆ, ಯಾವ ಯುಕ್ತಿ ಏನನ್ನ ಸಾಧಿಸಿ ಕೊಡ್ತಾ ಇದೆ, ಸಮದ ಸ್ಥಾಪನೆ ಆಗ್ತಾ ಇದೆಯೋ, ಪರ್ವತ ಖಂಡನೆ ಆಗ್ತಾ ಇದೆಯೋ, ಇದು ಯಾವ ಯುಕ್ತಿಯನ್ನ ಬಳಸಿ ನೀವು ಸಮದ ಸ್ಥಾಪನೆಯನ್ನ ಮಾಡ್ತಾ ಇದ್ದೀರಿ ಎಂಬುದಾಗಿ ನಮಗೆ ತುಂಬಾ ಗೊಂದಲ ಇದೆ. ಅದಕ್ಕೋಸ್ಕರವಾಗಿ ಒಂದು ಗ್ರಂಥವನ್ನ ಮಾಡಿ ಅಂತ ಹೇಳಿದಾಗ ಇವರು ಅನುವ್ಯಾಖ್ಯಾನವನ್ನ ಮಾಡಿದ್ರು. ಅನುವ್ಯಾಖ್ಯಾನ ಮಾಡಿದಾಗಲೂ ಕೂಡ ನಮ್ಮ ಅದೇ ಹಣೆ ಬರಹ. ಮತ್ತೆ ಯಾವ ಯುಕ್ತಿಗಳು ಏನು ಅಂತ ಅಷ್ಟು ಸರಿಯಾಗಿ ಗೊತ್ತಾಗೋದಿಲ್ಲ ನಮ್ಮ ಮಂದ ಬುದ್ಧಿಗಳಿಗೆ, ಸರಿನಾ? ಆದ್ದರಿಂದ ಆಚಾರ್ಯರು ಆ ಯುಕ್ತಿಗಳನ್ನ ಸಂಗ್ರಹ ಮಾಡಿ, ಯುಕ್ತಿ ನ್ಯಾಯ ಎರಡು ಒಂದೇ, ಆದ್ದರಿಂದ ಪಂಡಿತ ಶ್ರೇಷ್ಠರಿಂದಲೂ ಅದನ್ನ ಕಂಡು ಹಿಡಿಯಲಿಕ್ಕೆ ಆಗೋದಿಲ್ಲ. ನಮ್ಮಂತಹ ಪಾಮರರು ಆ ಕೆಟಗರಿಯಲ್ಲೇ ಬರೋದಿಲ್ಲ, ಬಿಡಿ, ದುರದೋಪಾಸ್ತ ನಾವು. ಆದ್ದರಿಂದ ಪಂಡಿತ ಶ್ರೇಷ್ಠರಿಂದಲೂ ಕಂಡು ಹಿಡಿಯಲು ಸಾಧ್ಯವಿಲ್ಲದೆ ಇರುವಂತಹ ಯುಕ್ತಿಗಳನ್ನ ಸ್ಪಷ್ಟವಾಗಿ ಗೋಚರಿಸುವುದಕ್ಕೆ ಮಧ್ವಾಚಾರ್ಯರೇ ನ್ಯಾಯ ವಿವರಣ ಅಂತ ಗ್ರಂಥವನ್ನ ಬರೀತಾರೆ. ನ್ಯಾಯ ವಿವರಣ ಎಂಬುದಾಗಿ ಈ ಗ್ರಂಥವನ್ನ ಬರೀತಾರೆ. ಸಂಪೂರ್ಣವಾಗಿ ಹೇಳಬೇಕು ಅಂತಂದ್ರೆ ಆಚಾರ್ಯರು 37 ಗ್ರಂಥಗಳನ್ನ ಆಚಾರ್ಯರು ಬರೆದಿದ್ದಾರೆ. ಅಂದ್ರೆ ಹೆಚ್ಚು ಪ್ರಸಿದ್ಧಿಯಲ್ಲಿರುವಂಥದ್ದು 37: ತತ್ವ ಸಂಖ್ಯಾನ, ತತ್ವ ವಿವೇಕ, ಉಪಾಧಿ ಖಂಡನ, ಮಾಯಾವಾದ ಖಂಡನ, ಮಿಥ್ಯಾತ್ವಾನುಮಾನ ಖಂಡನ, ತತ್ವೋದ್ಯೋತ, ವಿಷ್ಣು ತತ್ವ ನಿರ್ಣಯ, ಕರ್ಮ ನಿರ್ಣಯ, ಕಥಾಲಕ್ಷಣ, ಪ್ರಮಾಣ ಲಕ್ಷಣ, ಈಶಾವಾಸ್ಯೋಪನಿಷದ್ ಭಾಷ್ಯ, ತಲವಕಾರ ಭಾಷ್ಯ, ಕಾಟಕ ಭಾಷ್ಯ, ಷಟ್ಪ್ರಶ್ನ ಭಾಷ್ಯ, ಅಥರ್ವಣ ಭಾಷ್ಯ, ಮಾಂಡೂಕ್ಯ ಭಾಷ್ಯ, ತೈತರೀಯ ಭಾಷ್ಯ, ಐತರೇಯ ಭಾಷ್ಯ, ಛಾಂದೋಗ್ಯ ಭಾಷ್ಯ, ಛಾಂದೋಗ್ಯ ಭಾಷ್ಯ, ಬೃಹದಾರಣ್ಯಕ ಭಾಷ್ಯ, ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ, ಬ್ರಹ್ಮಸೂತ್ರ ಭಾಷ್ಯ, ಅನುಭಾಷ್ಯ, ನ್ಯಾಯ ವಿವರಣ, ಅನುವ್ಯಾಖ್ಯಾನ, ಋಗ್ಭಾಷ್ಯ, ಭಾಗವತ ತಾತ್ಪರ್ಯ ನಿರ್ಣಯ, ಶ್ರೀ ಮಹಾಭಾರತ ತಾತ್ಪರ್ಯ ನಿರ್ಣಯ, ತಂತ್ರಸಾರ ಸಂಗ್ರಹ, ಸದಾಚಾರ ಸ್ಮೃತಿ, ಕೃಷ್ಣಾಮೃತ ಮಹಾರ್ಣವ, ಜಯಂತೀ ಕಲ್ಪ, ಯತಿ ಪ್ರಣವ ಕಲ್ಪ, ನಖಸ್ತುತಿ, ದ್ವಾದಶ ಸ್ತೋತ್ರ, ಯಮಕ ಭಾರತ. ಅಷ್ಟೇ ಅಲ್ಲ, ಈ 37 ಗ್ರಂಥಗಳನ್ನ ಬಿಟ್ಟು ಇನ್ನೂ ಕೂಡ ನ್ಯಾಸ ಪದ್ಧತಿ, ತಿಥಿ ನಿರ್ಣಯ, ಕಂದುಕ ಸ್ತುತಿ, ಅಷ್ಟೇ ಅಲ್ಲ, ಬರೀ ಶಾಸ್ತ್ರಜ್ಞಾನಿಗಳು ಅಂತ ತಿಳ್ಕೊಬೇಡಿ. ಮಧ್ವಾಚಾರ್ಯರು ಮಹಾ ಸಂಗೀತಜ್ಞರವರು, ಸಂಗೀತ ಶಾಸ್ತ್ರದ ಗ್ರಂಥವನ್ನೂ ಕೂಡ ಅವರು ಮಾಡಿದ್ದಾರಂತೆ. ಇಷ್ಟೆಲ್ಲ ಹೊರತುಪಡಿಸಿ ಈ ನ್ಯಾಸ ಪದ್ಧತಿ, ತಿಥಿ ನಿರ್ಣಯ, ಕಂದುಕ ಸ್ತುತಿ, ಸಂಗೀತ ಶಾಸ್ತ್ರ ಗ್ರಂಥಗಳನ್ನ ಮುಂತಾದ ಅನೇಕ ಗ್ರಂಥಗಳನ್ನ ಆಚಾರ್ಯರು ಮಾಡಿದ್ದಾರೆ ಅಂತ ಪ್ರಸಿದ್ಧಿಯಲ್ಲಿ ಇದೆ. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ, ಮುಂದೆ ಪದಚ್ಛೇದವನ್ನ ಹೇಳ್ತೀನಿ. ನಮಗೆ ಇದನ್ನೆಲ್ಲ ಓದ್ಲಿಕ್ಕೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಇವುಗಳ ಹೆಸರನ್ನ ದಿನಾ ನಾಮಸ್ಮರಣೆ ಮಾಡಿದ್ರೆ ಸಾಕು, ಇವುಗಳನ್ನ ಸ್ಮರಣೆ ಮಾಡಿದರೆ ಸಾಕು, ಅಷ್ಟು ಪುಣ್ಯ ಆದ್ರೂ ಬಂದೇ ಬರ್ತದೆ.
ಇದರಲ್ಲಿ ಸಂದೇಹವೇ ಇಲ್ಲ. ಹೇಗೆ ಗೊತ್ತೋ ಗೊತ್ತಿಲ್ದೇನೋ ಬೆಂಕಿಯನ್ನ ಮುಟ್ಟಿದಾಗ ಅದು ಸುಟ್ಟೇ ಸುಡುತ್ತೆ, ಗೊತ್ತಿದ್ದು ಮುಟ್ಟಿದಾಗ್ಲೂ ಸುಡುತ್ತೆ, ಗೊತ್ತಿಲ್ಲದೆ ಇದ್ದ ಕೈ ತಾಕದಾಗಲೂ ಕೂಡ ಸುಟ್ಟೇ ಸುಡುತ್ತೆ. ಹಾಗೆ ಗೊತ್ತೋ ಗೊತ್ತಿಲ್ದೇನೋ ಈ ಗ್ರಂಥಗಳ ಸ್ಮರಣೆಯನ್ನ ಮಾಡಿದಾಗ ನಮ್ಮಲ್ಲಿರುವಂತಹ ಪಾಪ ಎಲ್ಲವೂ ಕೂಡ ಸುಟ್ಟು ಭಸ್ಮವಾಗುತ್ತೆ. ಪದಚ್ಛೇದ ನೋಡಿ. ಆ ಲಿಸ್ಟ್ ಕಳಿಸಿ ಆಚಾರ್ಯ, ನೀವು ಹೇಳಿದ್ದೀಗ ಹಾ, ಕಳಿಸ್ತೇನೆ. ಗ್ರೂಪ್ ಅಲ್ಲಿ ಹಾಕಿ please. ನಾನು ಅದೇ ಕೇಳೋಣ ಅಂದ್ಕೋತಾ ಇದ್ದೆ. ನಮಗ್ ಬರ್ಕೊಳಕ್ ಆಗ್ಲಿಲ್ಲ ಅಷ್ಟು ಹೆಸರುಗಳು. ಕಳಿಸ್ತೇನೆ. ಅವ್ರು ಕಳಿಸ್ತಾರ ನೋಡಿ. ಹಾ, ಹಾ, ಥ್ಯಾಂಕ್ ಯು. ಸರಿ. ಪದಚ್ಛೇದ ನೋಡಿ. ಯುಕ್ತಾಯಾಹ ಯುಕ್ತಿಮಾಲಾಯಾಹ ಪ್ರೋಕ್ತಾಯಾಹ ತತ್ರ ಚ ಆತ್ಮನ ವ್ಯಕ್ತಂ ಚಕ್ರೆ ವಿವರಣಂ ಕವೀಂದ್ರೈಃ ಏಷಃ ದುಷ್ಕರಂ. ಅನ್ವಯ ನೋಡಿ. ಏಷಃ ಈ ಶ್ರೀ ಮಧ್ವರು, ಏಷಃ ಈ ಶ್ರೀ ಮಧ್ವರು ತತ್ರ ಆ ಅನುವ್ಯಾಖ್ಯಾನದಲ್ಲಿ, ತತ್ರ ಆ ಅನುವ್ಯಾಖ್ಯಾನದಲ್ಲಿ ಆತ್ಮನಾ ಪ್ರೋಕ್ತಾಯಾಹ, ಆತ್ಮನಾ ಪ್ರೋಕ್ತಾಯಾಹ ತನ್ನಿಂದ ಹೇಳಲ್ಪಟ್ಟ, ತನ್ನಿಂದ ಹೇಳಲ್ಪಟ್ಟ ಯುಕ್ತಾಯಾಹ, ಯುಕ್ತಾಯಾಹ ಹೊಂದಾಣಿಕೆಯುಳ್ಳ, ಯುಕ್ತಾಯಾಹ ಹೊಂದಾಣಿಕೆಯುಳ್ಳ ಯುಕ್ತಿಮಾಲಾಯಾಹ, ಯುಕ್ತಿಮಾಲಾಯಾಹ ಯುಕ್ತಿಗಳ ಸಮೂಹಕ್ಕೆ, ಯುಕ್ತಿಗಳ ಸಮೂಹಕ್ಕೆ ಕವೀಂದ್ರೈಃ ದುಷ್ಕರಂ, ಕವೀಂದ್ರೈಃ ದುಷ್ಕರಂ ಪಂಡಿತ ಶ್ರೇಷ್ಠರಿಂದಲೂ ಮಾಡಲು ಸಾಧ್ಯವಿಲ್ಲದ, ಪಂಡಿತ ಶ್ರೇಷ್ಠರಿಂದಲೂ ಮಾಡಲು ಸಾಧ್ಯವಿಲ್ಲದ ವಿವರಣಂ ಸ್ಪಷ್ಟೀಕರಣವನ್ನು, ವಿವರಣಂ ಸ್ಪಷ್ಟೀಕರಣವನ್ನು ವ್ಯಕ್ತಂ ಚಕ್ರೆ ಸ್ಪಷ್ಟವಾಗಿ ಮಾಡಿದರು, ವ್ಯಕ್ತಂ ಚಕ್ರೆ ಸ್ಪಷ್ಟವಾಗಿ ಮಾಡಿದರು. ಪ್ರಶ್ನೆ ಇದ್ರೆ ಕೇಳಿ. ನಮಗೆ ಇಷ್ಟು ಗ್ರಂಥಗಳಲ್ಲಿ ನ್ಯಾಯ ವಿವರಣ, ಜಯಂತಿ ಕಲ್ಪ, ಯತಿ ಪ್ರಣವ ಕಲ್ಪ, ಯಮಕ ಭಾರತ, ಈ 37 ಗ್ರಂಥಗಳಲ್ಲಿ ಇಷ್ಟು ಬಿಟ್ಟು ಅಷ್ಟೂ ಪಾಠ ಆಗಿವೆ. ಕಥಾಲಕ್ಷಣ ಪ್ರಮಾಣ, ಕಥಾಲಕ್ಷಣವನ್ನು ಬಿಟ್ಟು ಉಳಿದಿದ್ದೆಲ್ಲವೂ ಕೂಡ ಪಾಠ ಆಗಿದೆ. ಗ್ರೇಟ್ ಆಚಾರ್ಯ. ನೀವಂತ್ರು ಎಲ್ಲವೂ ವ್ಯಕ್ತಂ ಚಕ್ರ ಆದ್ಮೇಲೆ ಏನು ಸರಿ? ವ್ಯಕ್ತಂ ಚಕ್ರೆ ಸ್ಫುಟವಾಗಿ ಮಾಡಿದರು. ಇವಾಗ್ಲೂ ನಮಸ್ಕಾರ ಮಾಡ್ಬೇಕು.
ನೀವು ನಮ್ಮನ್ನ ಪುಣ್ಯವಂತರಾಗಿ ಮಾಡ್ತಿದ್ದೀರಿ, ನೀವೇ ಇಲ್ದೇ ಹೋದ್ರೆ ನಾ ಯಾರಿಗೆ ಹೇಳ್ಬೇಕು ಹೇಳಿ? ಸುಮ್ನೆ ಓದು ಕೂತಿರೋ ಉಪಯೋಗ ಇಲ್ಲ, ಮತ್ತೊಬ್ಬರಿಗೆ ಅದು ಪ್ರಸಾರವಾದಾಗ್ಲೇನೆ ನಮಗೂ ಹೆಚ್ಚಾಗೋದು. ಇಲ್ಲ ಅಂತಂದ್ರೆ ಸುಮ್ನೆ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ. ಖರ್ಚು ಮಾಡಿದಷ್ಟು ಜಾಸ್ತಿ ಆಗುವಂತ ಹಣ ಅಂತಂದ್ರೆ ಅದು ವಿದ್ಯಾಧನ, ವಿದ್ಯೆ ಎಂಬ ಹಣ. ಖರ್ಚು ಮಾಡಿದ್ರೆ ಮಾತ್ರ ಜಾಸ್ತಿ ಆಗುತ್ತೆ. ಆ ಹಣ ಎಲ್ಲ ಖರ್ಚು ಮಾಡಿದ್ರೆ ಮುಗಿದೋಯ್ತು. ಈ ಹಣ ಖರ್ಚು ಮಾಡಬೇಕು ಅಂದ್ರೇನೆ ಜಾಸ್ತಿ ಆಗೋದು. ಅದು ನಿಮ್ಮಿಂದ ಆಗ್ತಾ ಇದೆ. ಇಂಟ್ರೆಸ್ಟ್ ನಾವು ನಿಮ್ಮಲ್ಲಿ ತುಂಬ್ತಾ ಇದೀವಿ, ಅದರಿಂದ ನಮ್ಗೆ ಬಡ್ಡಿ ಬರ್ತಾ ಇದೆ ಅಷ್ಟೇ. ನೀವು ನಮ್ಗೆ ಸಿಕ್ಕಿದ್ದು ಗ್ರೇಟ್ ಆಚಾರ್ಯ, ಗ್ರೇಟ್. ನಿಮ್ ಯೋಚನೆ ಚೆನ್ನಾಗಿದೆ. ಸರಿ, ಮುಂದೆ ಹೋಗೋಣ. ಹಾ ನೋಡಿ, ಸಿಂಹಾವಲೋಕನ ನ್ಯಾಯ ಏನ್ ಹೇಳಿ? ನಾ ಹೇಳಿದ್ದೆ ಹಿಂದೆ, ಸಿಂಹಾವಲೋಕನ ನ್ಯಾಯ. ಇದ್ರದ್ದೇನು ಗೊತ್ತಾ? ದೂರದೃಷ್ಟಿ ಇಟ್ಕೊಂಡು ಆಲೋಚನೆ ಮಾಡೋದಂತನ. ಅಂದ್ರೆ ಸಿಂಹ ಹಿಂಗ್ ಗಂಭೀರ ಹೋಗ್ತಾ ಇರ್ತದೆ, ಮತ್ತೆ ಒಮ್ಮೆ ತಿರುಗಿ ನೋಡ್ತದೆ, ಎಲ್ಲಿ ತನಕ ನಾನು ಬಂದಿದ್ದೇನೆ ಅಂತ, ಎಲ್ಲಿಂದ ನಾನು ಎಲ್ಲಿ ತನಕ ಬಂದಿದ್ದೇನೆ ಅಂತ ನೋಡುತ್ತೆ. ಹಾಗೆ ಮಧ್ವಾಚಾರ್ಯರು ಆಗಿದ್ದು ಯಾವಾಗ? ತಮ್ಮ 7ನೇ ವಯಸ್ಸಿನಲ್ಲಿ ಕೌಪೀನವನಿಗೆ ಒಂದು ಉಟ್ಟು ಬಟ್ಟೆಯನ್ನು ಹರಿದು ಅದನ್ನೇ ಕೌಪೀನವನ್ನಾಗಿ ಮಾಡ್ಕೊಂಡು ನಾ ಸನ್ಯಾಸಿ ಹೀಗೆ ಇವಾಗ್ಲೇ ಆಗಿಬಿಡುತ್ತೇನೆ ಅಂತೇಳಿ ತಂದೆಯ ಹತ್ರ ಹಠ ಮಾಡ್ತಾರೆ. ಅಲ್ಲಿಂದ ಶುರು ಮಾಡಿ ಇಲ್ಲಿಯ ತನಕ ತಂದೆ ತಾಯಿಗಳ ಒಂದು ವರ್ಣನೆನೇ ಇಲ್ಲ. ಈಗ ಹೇಳ್ತಾ ಇದ್ದಾರೆ ನೋಡಿ ಇದರಲ್ಲಿ. ಏನು ವಿಶೇಷ? ಇಲ್ಲಿಂದ ವಿಷ್ಣು ತೀರ್ಥರ ಮಹಿಮೆ ಶುರು. ಯಾರು ವಿಷ್ಣು ತೀರ್ಥರು? ಅವ್ರ ತಮ್ಮ ಅಲ್ಲ ಆಚಾರ್ಯ? ಹಾ, ಮಧ್ವಾಚಾರ್ಯ ತಮ್ಮ. ಮಧ್ವಾಚಾರ್ಯರ ತಮ್ಮ. ಅವರು ಹೌದು. ಹೇಗೆ, ಹಾ, ಅವರ ತಂದೆ ತಾಯಿಗಳು ಏನಾದರು, ಸ್ವಲ್ಪ ಇದರ ತಾತ್ಪರ್ಯ ದೊಡ್ಡದಿದೆ. ಸರಿನಾ? ಮತ್ತೆ ಈಗ ಇರೋದು 3 ನಿಮಿಷ, ಆದ್ದರಿಂದ ಅದು ಮುಗಿಯೋದಿಲ್ಲ. ಅದರಲ್ಲಿ ಇದನ್ನ ನಾಳೆಗೆ ನೋಡೋಣ. ಸರಿನಾ? ಶ್ರೀಕೃಷ್ಣ ಸರಿ ಆಚಾರ್ಯ. ನಮಸ್ಕಾರ. ಅಂದ್ರೆ ಈ ವಿಷ್ಣು ತೀರ್ಥರ್ದೇ ಆಚಾರ್ಯ ಅದು ಮಂಚ ಬಾರದು